ಅವಧಿ ಮುಗಿತು, ಇನ್ನೂ ಕೂಡ KPCC ಅಧ್ಯಕ್ಷರನ್ನು ಯಾಕೆ ಬದಲಾಯಿಸಿಲ್ಲ? ಪದೇ 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 ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಂಥವ್ರು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಹೇಳಿದ್ರು, ನಾನು ರೆಡಿ ಇದ್ದೀನಿ KPCC ಅಧ್ಯಕ್ಷನಾಗಲಿಕ್ಕೆ ಅಂತ. ಆದರೆ ಈಗ ಹೈಕಮಾಂಡ್ ಕೂಡ ರೆಡಿ ಇದೆ ಅವ್ರನ್ನ ಅಧ್ಯಕ್ಷನ ಮಾಡಲಿಕ್ಕೆ. ಆದರೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು KPCC ಅಧ್ಯಕ್ಷನಾಗಲಿಕ್ಕೆ ರೆಡಿ ಇದ್ದೀನಿ, ಬಟ್ ಕಂಡೀಷನ್ಸ್ ಅಪ್ಲೈ. ಏನು ಕಂಡೀಷನ್ಸು? ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಮಂತ್ರಿ ಸ್ಥಾನವನ್ನು ಇಟ್ಕೊಂಡು ನೀವು KPCC ಅಧ್ಯಕ್ಷನ ಮಾಡ್ತೀರಾ, ಓಕೆ ಅಂತ. ನೋಡಿ, KC ವೇಣುಗೋಪಾಲ್ ಅವರಿಗೆ ಕರೆ ಮಾಡಿದ್ದಾರೆ, KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. KPCC ಅಧ್ಯಕ್ಷರಾಗಿ ಅಂತ ಕೂಡ ವೇಣು ಹೇಳಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಆಗ್ತೀನಿ, ಆದರೆ ಅದ್ರ ಜೊತೆಗೆ ನಾನು ಮಂತ್ರಿ ಕೂಡ ಆಗಿರಬೇಕು. ಮಂತ್ರಿ ಆಗದನ್ನೇ ಬರೀ KPCC ಅಧ್ಯಕ್ಷರಾದರೆ ಅದರ ವ್ಯಾಲ್ಯೂ ಇಲ್ಲ. ಅದರಲ್ಲೂ ಎದುರುಗಡೆ ಇರುವಂಥ ಮುಖ್ಯಮಂತ್ರಿ ಯಾರು? DK ಶಿವಕುಮಾರ್. DK ಶಿವಕುಮಾರ್ ಅವರ ಹತ್ರ ಹಕ್ಕು ಚಲಾಯಿಸುವಂಥದ್ದು ಬಹಳ ಕಷ್ಟ, ಗೊತ್ತಿರುವಂಥ ಸಂಗತಿ ಅದು. ಹಾಗಾಗಿನೇ ನನ್ನ ಮಂತ್ರಿ ಕೂಡ ಆಗಿರಬೇಕು, KPCC ಅಧ್ಯಕ್ಷನೂ ಆಗಿರಬೇಕು. ಮಂತ್ರಿ ಸ್ಥಾನದ ಜೊತೆಗೆ ಬೇಕಿದ್ರೆ ನೀವು ಸಾರಥ್ಯ ಕೊಡಿ, ನಾನು KPCCಯನ್ನು ನಿರ್ವಹಿಸ್ತೀನಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. DK ಶಿವಕುಮಾರ್ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಈ ನಯನಾ ಮೋಟಮ್ಮ ಅವರ ಕ್ಷೇತ್ರಕ್ಕೆ ಹೋಗಿದ್ದರು DK ಶಿವಕುಮಾರ್. ಎಲ್ಲಿ ಎಷ್ಟು ಜನರನ್ನು ಮೆಂಬರ್ ಮಾಡಿದ್ದೀರಿ, ಏನು ಎತ್ತ ಅಂತ ಕೇಳಿದರು. ಅದಕ್ಕೆ ಸರಿಯಾದಂಥ ಉತ್ತರ ಸಿಗಲಿಲ್ಲ. ಸ್ಟೇಜ್ ಮೇಲೇ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ಬಿಟ್ಟಿದ್ರು. ನೀವು ಈ ರೀತಿ ಮಾಡಿದರೆ ಪಕ್ಷ ಜನ್ಮದಲ್ಲಿ ಉದ್ಧಾರ ಆಗಲ್ಲ, ಇದನ್ನೆಲ್ಲ ಬಿಟ್ಟು ಸರಿಯಾಗಿ ಇನ್ವಾಲ್ವ್ ಆಗಿ ನೀವು ಅಂತಂದರೆ DK ಶಿವಕುಮಾರ್ ಟಾಸ್ಕ್ ಮಾಸ್ಟರ್, ಅದರಲ್ಲೇನಿಲ್ಲ. ಅವ್ರ ಮೇಲೆ 108 ಆರೋಪ ಪ್ರತ್ಯಾರೋಪಗಳು ಇದ್ದೇ ಇದೆ, ಪ್ರಶ್ನೆ ಬೇರೆ. ಅದನ್ನು ಹೊರತಾಗಿ ನೋಡಿದರೂ ಕೂಡ ಹೋರಾಟಗಾರ ಮತ್ತು ಟಾಸ್ಕ್ ಮಾಸ್ಟರ್. ಇನ್ನು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿ ಯಾವುದೇ ಅಧಿಕಾರ ಇಲ್ಲದೇ ಬರೀ KPCC ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತೀನಿ ಅಂತಂದರೆ ವರ್ಕೌಟ್ ಆಗಲ್ಲ ಅದು. ಹೀಗಾಗಿಯೇ ಸತೀಶ್ ಹೇಳ್ತಾ ಇದ್ದಾರೆ, ನಾನು KPCC ಅಧ್ಯಕ್ಷ ಆಗ್ತೀನಿ, ಬಟ್ ನನಗೆ ಸಚಿವ ಸ್ಥಾನ ಕೂಡ ಬೇಕು ಅಂತ. ಏನಾಗಬಹುದು? ಹೌದು ರಂಗನಾಥ್, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದ್ರಿಂದ DK ಶಿವಕುಮಾರ್ ಅವರ ಲೈನು ಕ್ಲಿಯರ್ ಆಗಿದೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಆಗಬೇಕಾಗಿದ್ದಂತಹ ಲೈನು ಕೂಡ ಕ್ಲಿಯರ್ ಆಗಿರುವಂತಹದ್ದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು KPCC ಹುದ್ದೆ ಮೇಲೆ ಕಣ್ಣಿಟ್ಟಿದ್ರು. ಈಗ CM ಸಿದ್ದರಾಮಯ್ಯ ಅವರ ರಾಜೀನಾಮೆಯಿಂದ ಈ ಇಬ್ಬರ ಲೈನು ಈಗ ಕ್ಲಿಯರ್ ಆಗಿದೆ. ಹೀಗಾಗಿ ಸಹಜವಾಗಿಯೇ ಸತೀಶ್ ಜಾರಕಿಹೊಳಿ ಅವರಿಗೀಗ ಹೈಕಮಾಂಡ್ ನಾಯಕರು ನೋಡ್ತಿದ್ದಾರೆ, ಅಂದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಇವರೇ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಕಳೆದ 1 ವರ್ಷದಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅದೇ ರೀತಿ ಅವರು ಪ್ಲಾನ್ ಮಾಡ್ತಾ ಇದ್ರು. ಅಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಮಾತ್ರ ನಾನು KPCC ಅಧ್ಯಕ್ಷ ಸ್ಥಾನಕ್ಕೆ ಏರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವರಿಗೂ ಗೊತ್ತಿತ್ತು. ಒಂದು ವೇಳೆ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆದರೆ 2 ವರ್ಷ ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಥವಾ CM ಸಿದ್ದರಾಮಯ್ಯ ಅವರು ಹೇಳಿದ ರೀತಿಯಲ್ಲಿ ಒಂದು ವೇಳೆ ಪರಮೇಶ್ವರ್ ಅವರು ಏನಾದರೂ ಮುಖ್ಯಮಂತ್ರಿ ಆಗಿದ್ದೇ ಆದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ KPCC ಅಧ್ಯಕ್ಷರಾಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೀಗಾಗಿ DK ಶಿವಕುಮಾರ್ ಅವರಿಗೆ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಸಹಜವಾಗಿಯೇ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಅದೇ ರೀತಿ ಹೈಕಮಾಂಡ್ ನಾಯಕರು ಯೋಚನೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ KC ವೇಣುಗೋಪಾಲ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಆಫರ್ನ ಕೊಟ್ಟಿದ್ದಾರೆ, ನೀವು KPCC ಅಧ್ಯಕ್ಷರಾಗಿ ನೀವು ಅಧಿಕಾರವನ್ನು ವಹಿಸಿಕೊಳ್ಬೇಕು, ಪಕ್ಷ ಸಂಘಟನೆಯಲ್ಲಿ ನೀವು ಭಾಗಿಯಾಗಬೇಕು ಅನ್ನುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಅವರ ಪ್ಲಾನೇ ಬೇರೆ ತರ ಇದೆ. KPCC ಅಧ್ಯಕ್ಷ ಸ್ಥಾನವೂ ಬೇಕು, ಜೊತೆಗೆ ಮಂತ್ರಿ ಸ್ಥಾನವೂ ಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಈಗ ಮಾತ್ರ ಕೇಳ್ತಿಲ್ಲ, ಕಳೆದ 1 ವರ್ಷದಿಂದನೂ ಕೂಡ ಸತೀಶ್ ಜಾರಕಿಹೊಳಿ ಅದೇ ಹೇಳ್ತಾ ಇರುವಂತಹದ್ದು, KPCC ಅಧ್ಯಕ್ಷ ಸ್ಥಾನವನ್ನು ಕೊಡಿ, ನಾನು ಅಹಿಂದ ಮತಗಳ ಜೊತೆಗೆ ನಾನು ಒಟ್ಟುಗೂಡಿಸ್ತೀನಿ. CM ಸಿದ್ದರಾಮಯ್ಯ ಅವರಿಂದ ಒಂದು ವೇಳೆ ಅದರಿಂದ ಏನು ಸ್ಥಾನದ ತೆರವಾದರೂ ಕೂಡ ಆ ಸಮುದಾಯಗಳಿಗೆ ಅಸಮಾಧಾನ ಇದೆ ಅನ್ನುವಂಥದ್ದು ತೋರಿಸ್ಕೊಂಡ್ರು ಕೂಡ ಅದನ್ನ ನಾನು ಪೂರೈಸ್ತೀನಿ, ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಲೆಗಸಿ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ KC ವೇಣುಗೋಪಾಲ್ ಅವರು ಸತೀಶ್ ಜಾರಕಿಹೊಳಿ ಅವರ ಹತ್ರ ನೋಡ್ತಾ ಇರುವಂತಹದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, KPCC ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂತಹದ್ದು. ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರ ಮಾಡುತ್ತೆ, ಇಲ್ಲಿ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. KPCC ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲಿ ನಡೆಯುವಂಥ ಚರ್ಚೆಗಳು ಬಹಳಷ್ಟು ಪ್ರಾಮುಖ್ಯತೆ ಪಡೆಯುತ್ತವೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.